ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ಇವತ್ತು ನಾನು ನನ್ನ ಕಂಪ್ಲೀಟ್ ಮೋಟೋ ವ್ಲಾಗಿಂಗ್ ಸೆಟಪ್ಪು ನಾನು ಯಾವ ಥರ ಯೂಸ್ ಮಾಡ್ತೀನಿ, ಯಾವ ಆಕ್ಸೆಸರೀಸ್ ಯೂಸ್ ಮಾಡ್ತೀನಿ ಅದನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಇದು ನಂದು HJC ಹೆಲ್ಮೆಟ್. ಇದು ಸೊ ಇದೇ ಹೆಲ್ಮೆಟ್ಟು ನಾನು ಯೂಸ್ ಮಾಡೋದು. ಇಲ್ಲಿ ಆಲ್ರೆಡಿ ಸೆಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ಚಿನ್ ಮೌಂಟ್ ರೆಡಿ ಆಗಿದೆ. ಇದು ನನ್ನ ಮೇಯ್ನ್ ಕ್ಯಾಮ್ರಾ. ಇದು ಸೊ ಇದೇನು ನೋಡ್ತಾ ಇದ್ದೀರಾ, ಇದನ್ನು DJI Action 5 Pro ಅಂತ ಕರೀತಾರೆ. ಇದು ನಾನು ತೊಗೊಂಡು ಸುಮಾರು 1.5 ವರ್ಷ ಆಯ್ತಿದೆ ಕ್ಯಾಮ್ರಾ ತೊಗೊಂಡು. ಸೊ GoProಗಿಂತ ಬೆಸ್ಟ್ ಕ್ವಾಲಿಟಿ ಬರುತ್ತೆ ಗುರು. ಇದುವರೆಗೂ ಎಲ್ಲೂ ಫ್ರೀಸ್ ಆಗಿಲ್ಲ, ಏನು ಪ್ರಾಬ್ಲಮೇ ಬಂದಿಲ್ಲ ಅಂತ ಅಂದ್ಕೊಳ್ಳಿ. ಫಾರ್ಮ್ ಫ್ಯಾಕ್ಟರು ತುಂಬ ಚಿಕ್ಕದಾಗಿದೆ. ಇದಕ್ಕೆ ಮ್ಯಾಗ್ನೆಟಿಕ್ ಕ್ಲಿಪ್ ಮೌಂಟ್ ಕೂಡ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು. ಆಮೇಲೆ ನಾನು 360 ಡಿಗ್ರಿ ಫುಟೇಜ್ ಕ್ಯಾಪ್ಚರ್ ಮಾಡೋದಕ್ಕೆ ನಾನು ಯೂಸ್ ಮಾಡೋದು Insta360 X3 ಅಂತ ಅಂದ್ಬಿಟ್ಟು. ಇದು ತೊಗೊಂಡು ಸುಮಾರು ಒಂದು 3 ವರ್ಷ ಮೇಲಾಯಿತು ಇದು. ಸೊ ತುಂಬ ಚೆನ್ನಾಗಿದೆ ಇದು. ಸೊ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಸೊ ಇದರಲ್ಲಿ ಸಿಂಗಲ್ ಲೆನ್ಸ್ ಮೋಡು ಬರುತ್ತೆ. ಇದನ್ನು ಮೋಟೋ ವ್ಲಾಗಿಂಗ್ ಕೂಡ ಯೂಸ್ ಮಾಡ್ಬೋದು. ಚಿನ್ ಮೌಂಟ್ಗೂ ಹಾಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಮುಂದ್ಗಡೆ ಹ್ಯಾಂಡಲ್ ಬಾರು ಅಥವಾ ಹಿಂದ್ಗಡೆ ಟೈಲ್ ಸೆಕ್ಷನ್ ಹತ್ರ ಇದು ಮೌಂಟ್ ಮಾಡಿಬಿಟ್ಟು ನಿಮ್ಗೆ ಆರಾಮಾಗಿ ಇದಕ್ಕೆ ಒಂದು ಸ್ಟಿಕ್ ಬರುತ್ತೆ. ಆ ಸ್ಟಿಕ್ಕು ಕಂಪ್ಲೀಟ್ ಇನ್ವಿಸಿಬಲ್ ಆಗೋಗ್ಬಿಡುತ್ತೆ. ಸೊ ಇದೊಂದು ಬೆಸ್ಟ್ ಚೆನ್ನಾಗಿದೆ ಇದು. ಸೊ ನಾನು ಮೇನ್ಲಿ ಯೂಸ್ ಮಾಡೋದು ಇದೆರಡು ಕ್ಯಾಮ್ರಾ ನೋಡ್ಬೋದು ನೀವು. ಓಕೆ, ಸೊ ಕ್ಯಾಮ್ರಾ ಏನೋ ಆಗೋಯ್ತು. ಈಗ ಆಡಿಯೋ ಸೆಟಪ್ ಹೆಂಗಪ್ಪ ಮಾಡ್ತೀಯ ನೀನು? ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಡಿಯೋ ಹೆಂಗೆ ಬರುತ್ತೆ? ನಾವು ಮಾತಾಡೋದಾಗಲಿ ಅಥವಾ ಬೈಕ್ದು ಸೌಂಡ್ ಆಗಲಿ ಹೆಂಗೆ ರೆಕಾರ್ಡ್ ಮಾಡುತ್ತೆ ಅಂತಂದರೆ, ಮುಂಚೆ ಎಲ್ಲ ನಾವು ಯೂಸ್ ಮಾಡ್ತಾಯಿದ್ವಿ. ಇದು ನೋಡಿ, ಇದು ಸೋನಿದು ಮೈಕು, ಸೋನಿ ECM LV1 ಅಂತ ಅಂದ್ಬಿಟ್ಟು. ಇದು ತುಂಬಾ ಹೈ ಕ್ವಾಲಿಟಿ ಮೈಕು. ಸೊ ರೋಡ್ ಮೈಕ್ರೋಫೋನ್ ಕೇಳಿದ್ದೀರಲ್ಲ, ಲ್ಯಾವಲಿಯರ್ ಮೈಕ್ರೋಫೋನು, ಆ ಲೆವೆಲ್ಗೆ ಆಡಿಯೋ ಕೊಡುತ್ತಿದ್ದು ಸಕ್ಕತ್ತಾಗೇ ಇದೆ. ಏನಂತ ಅಂದರೆ ವೈರ್ಗಳು ಈ ಥರ ವೈರ್ ಬಂದು ಇದನ್ನು ಹೆಲ್ಮೆಟ್ ಆಚೆಯಿಂದ ತೊಗೊಂಬಂದು ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇದಕ್ಕೆ ಒಂದು ಅಡಾಪ್ಟರ್ ಬೇಕಾಗತ್ತೆ. ಇದು ನೋಡಿ, ಇದು DJI Osmo ಅಡಾಪ್ಟರ್ ಅಂತ ಅಂದ್ಬಿಟ್ಟಿದ್ದು. ಈ ಅಡಾಪ್ಟರ್ ಇರಲೇಬೇಕು. ಇಲ್ಲಿ ನೋಡಿ, ಇದು 3.5 mm ಏನಿದೆ ಔಟ್ಪುಟ್ಟು, ಇದಕ್ಕೆ ಹಾಕ್ಬಿಟ್ಟು ಕನೆಕ್ಟ್ ಮಾಡಿದ್ರೆ ಕ್ಯಾಮ್ರಾಗೆ ಡೈರೆಕ್ಟು ಇದರಿಂದನೇ ಇನ್ಪುಟ್ ಬರೋದು ಮೈಕಿಗೆ, ಕ್ಯಾಮ್ರಾದು. ಸೊ ಈ ಅಡಾಪ್ಟರ್ ಯೂಸ್ ಮಾಡಲೇಬೇಕು. ಈ ಅಡಾಪ್ಟರ್ ಇಲ್ಲ ಅಂತಂದರೆ ಈ ಮೈಕು ನೀವು ಯೂಸ್ ಮಾಡೋಕ್ಕಾಗಲ್ಲ. ಓಕೆನಾ? ಅದೇ ಥರ Insta360ಲೂ ನೀವು ಮೋಟೋ ವ್ಲಾಗ್ ಮಾಡ್ಬೋದು. ಇದನ್ನು ಈ ಥರ ಹಿಂಗೆ ಮುಂದ್ಗಡೆ ಚಿನ್ ಮೌಂಟ್ಗೆ ಹಾಕ್ಕೊಂಡು, ಓಕೆ, ಇದಕ್ಕೂ ಒಂದು ಅಡಾಪ್ಟರ್ ಬರುತ್ತೆ. ಇದು Insta360ದು ಅಡಾಪ್ಟರ್ ಇದು. ಓಕೆ, ಇದು ಮೈಕ್ ಅಡಾಪ್ಟರ್. ಸೊ ನೀವು ಇದರಲ್ಲೇ ನೀವು ಡೇಟಾ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು, ಇದರಲ್ಲೇ ಚಾರ್ಜ್ ಕೂಡ ಮಾಡ್ಕೊಬೋದು ನೀವು. ಸೊ ಎಲ್ಲ ಆಪ್ಷನ್ ಬರುತ್ತೆ. ಸೊ ಇದು Insta360ದು ಮೈಕ್ ಅಡಾಪ್ಟರ್ ಇದು. ಓಕೆ, ಸೊ ಇದು ಯೂಸ್ ಮಾಡಬೇಕಂತಂದರೆ ವೈರ್ಡ್ ಮೈಕು, ಈ ಎರಡು ಅಡಾಪ್ಟರ್ ಬೇಕೇ ಬೇಕು ನಿಮಗೆ. ಸೊ ಇವಾಗ ನಾನೇನು ಮಾಡಿದ್ದೀನಿ ಅಂತಂದರೆ ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ನಾನು ಇದು ನೋಡ್ಬೋದು, ಇದು DJI ಮೈಕ್ ಮಿನಿ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ ನಾನು. ಇದೇನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಹಾಕಿದ್ದೀನಿ ನಾನು. ಸೊ ಇದ್ರದ್ದು ಏನಂದರೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಇವರು ವಿತೌಟ್ ಎನಿ ರಿಸೀವರು ನೀವು ಈ ಕ್ಯಾಮ್ರಾಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಇದು ಹೆಂಗಾಗತ್ತೆ ಅಂತಂದರೆ, ಇದು ಮುಂದ್ಗಡೆ ಇರುತ್ತಲ್ಲ, ಇದು ಹೆಲ್ಮೆಟ್ ಮುಂದ್ಗಡೆ ಇರುತ್ತಿದ್ದು, ಈ ಮೈಕ್ ಹೋಗ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಹೆಲ್ಮೆಟ್ ಒಳಗಡೆ ಕೂತ್ಕೊಳತ್ತಿದ್ರು ಒಳಗಡೆ. ಇಲ್ಲಿ ಒಳಗಡೆ ಹೋಗಿ ಹಿಂಗೆ ಕೂತ್ಕೊಂಡ್ರೆ ಫಿಟ್ ಮಾಡ್ಕೊಂಬಿಟ್ರೆ ಪರ್ಫೆಕ್ಟು ವೆದರ್ ಪ್ರೂಫ್ ಆಗೋಗ್ಬಿಡುತ್ತೆ ಕ್ಯಾಮ್ರಾ ಅಂತೂ. ಯಾವಾಗ ಎಲ್ಲಿ ಬೇಕಾದ್ರೂ ಮಳೆಲಾದ್ರೂ ಓಡಿಸು, ಇದರಲ್ಲಾದ್ರೂ ಓಡಿಸು, ವೆದರ್ ಪ್ರೂಫು, ಏನು ಪ್ರಾಬ್ಲಮೇ ಆಗೋಲ್ಲ. ಆ್ಯಂಡ್ ಆಡಿಯೋನು ಕ್ರಿಸ್ಟಲ್ ಕ್ಲಿಯರ್ ಆಡಿಯೋ ಬರುತ್ತೆ ಗುರು. ದಿಸ್ ಈಸ್ ಬೆಸ್ಟ್ ಫಾರ್ ಮೋಟೋ ವ್ಲಾಗಿಂಗ್ ಸೆಟಪ್. ಇದು ಏನು ತಲೆನೋವಿಲ್ಲ. ನೀವು ಆನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಮೈಕಿಗೆ ಕನೆಕ್ಟ್ ಆಗುತ್ತೆ. ಸೊ ಆಫ್ ಮಾಡಿದ ತಕ್ಷಣ ಮೈಕ್ ಆಫ್ ಆಗುತ್ತೆ, ಆ ಥರ ಇದು. ಸೊ ಇದರಿಂದನೇ ನೀವು ವಾಯ್ಸ್ ಕಮಾಂಡ್ಸ್ ಕೊಟ್ಕೊಂಡು ನೀವು ಸ್ಟಾರ್ಟ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್. ಇನ್ನೊಂದೇನು ಗೈಸ್ ಗೇಮ್ ಚೇಂಜರ್ ಅಂತ ಅಂದರೆ ಇಲ್ಲಿದೆ ನೋಡಿ, ಇದನ್ನು ND ಫಿಲ್ಟರ್ಸ್ ಅಂತ ಕರೀತಾರೆ. ಇದನ್ನು ನಾನು ಟೆಲಿಸಿನ್ ND ಫಿಲ್ಟರ್ಸ್ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇದರಲ್ಲಿ ND8, ND16, ND32 ಅಂತ 3 ಫಿಲ್ಟರ್ ಬರುತ್ತೆ. ಮತ್ತು CPL ಫಿಲ್ಟರ್ ಕೂಡ ಬರುತ್ತೆ. ಸೊ ND ಫಿಲ್ಟರ್ ಈಗ ನೋಡಿ, ಇಲ್ಲಿ ಆಲ್ರೆಡಿ ನಾನು ND8 ಹಾಕಿದ್ದೀನಿ. ಇದಕ್ಕೆ ಆಲ್ರೆಡಿ ನೀವು ನೋಡ್ಬೋದು, ನೀವು ND8 ಹಾಕಿದ್ದೀನಿ. ಇದು ಪರ್ಫೆಕ್ಟ್ ಫಿಟ್. ಇದು ಏನಿಲ್ಲ, ನೀವು ಸುಮ್ಮನೆ ಇದು ನಿಮ್ಗೆ ಮುಂದೆ ಹಿಂಗೆ ತೆಗೆಯೋದು, ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಡೈರೆಕ್ಟಾಗಿ ಇದು ಮಾಡ್ಬೋದು. ಸೊ ND ಫಿಲ್ಟರ್ಸ್ದು ಏನು ಅಡ್ವಾಂಟೇಜ್ ಅಂತ ಅಂದರೆ, ನಿಮ್ಗೆ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಸಿನಿಮ್ಯಾಟಿಕ್ ಲುಕ್ ಬರುತ್ತೆ ನಿಮಗೆ. ಆ ಕಡೆ ಈ ಕಡೆ ಎರಡು ಕಡೆಯೂ ನಿಮಗೆ ಬ್ಲರ್ ಆಗೋಗ್ಬಿಡುತ್ತೆ. ನಿಮಗೆ ಆ ಸ್ಪೀಡಲ್ಲಿ ನಿಮಗೆ ಇನ್ನೂ ಒಳ್ಳೆ ಸ್ಮೂತಾಗಿ ಒಂಥರ ಇಮರ್ಸಿವ್ ಫುಟೇಜ್ ಬರುತ್ತೆ ನಿಮಗೆ. ಸೊ ನೀವು ಕೇಳ್ಬೋದು, ಇದು DJIದು ನೀವು Insta360 ಕನೆಕ್ಟ್ ಮಾಡೋಕ್ಕಾಗಲ್ವಾ ಅಂತ. Insta360ಗೂ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅಡಾಪ್ಟರ್ ಬರುತ್ತಲ್ಲ, ಅಡಾಪ್ಟರ್ ಬಂದು ಹೋಲ್ಡರ್ ಬರುತ್ತೆ. ಇದನ್ನು ಹಾಕ್ಬಿಟ್ಟು ಮೈಕ್ ಅಡಾಪ್ಟರ್ ಕನೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಮೋಟೋ ವ್ಲಾಗಿಂಗ್ ಮಾಡಿಕೊಂಡು ಹೋಗ್ಬೋದು ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಸಿಂಗಲ್ ಲೆನ್ಸ್ ಮೋಡ್ ಅಂತ ಬರುತ್ತೆ. ಅದರಲ್ಲಿ ನೀವು 4K 30 ಫ್ರೇಮ್ಸ್ವರೆಗೂ ಶೂಟ್ ಮಾಡ್ಬೋದು. ಸೊ ದಟ್ ಈಸ್ ಮೋರ್ ದೆನ್ ಇನಫ್.
ಆ್ಯಂಡ್ ಆಲ್ಸೋ ಇದರಲ್ಲಿ ಬರೋದು ಫ್ಲೋ ಸ್ಟೇಟ್ ಸ್ಟೇಬಲೈಸೇಷನ್ ಅಂತ ಅಂದ್ಬಿಟ್ಟು ಬೆಸ್ಟ್ ಇನ್ ದ ಕ್ಲಾಸ್ ಸ್ಟೇಬಿಲೈಸೇಷನ್ ಗುರು. ಇದು ಯಾವ ಥರ ಟೆಕ್ನಾಲಜಿ ಇದೆ ಅಂತ ಅಂದರೆ, ಸೊ ಇದರಲ್ಲೇ ನಿಮಗೆ ND ಫಿಲ್ಟರ್ ಆನ್ ಮಾಡೋ ಆಪ್ಷನ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ಸಖತ್ತು ಒಳ್ಳೆ ಟೆಕ್ನಾಲಜಿ ಮಾಡಿದ್ದಾರೆ ಇದಂತೂ. ಸೊ ನಿಮ್ಮ ಹತ್ರ ಆ್ಯಕ್ಚುಲಿ ಸುಮಾರು ಜನ ಈಗ Insta360 ಇತ್ತು ಅಂತಂದರೆ ಸೊ ಅದನ್ನೇ ಮೋಟೋ ವ್ಲಾಗಿಂಗ್ ಕೂಡ ಯೂಸ್ ಮಾಡ್ತಾರೆ. ಸೊ ಆ ಥರ ಪರ್ಫೆಕ್ಟಲ್ಲಿ ನೀವು ಈ ಥರ ಇದರಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಅಷ್ಟೇ ಸಾಕು, ಬನ್ನಿ ಫ್ರೆಂಡ್ಸ್ ಮಾತಾಡಿದ್ದು. ಇವಾಗ ನಾವು ಆಚೆ ಕಡೆ ತೊಗೊಂಡೋಗಿ ನಮ್ಮ ಮೋಟೋ ವ್ಲಾಗಿಂಗ್ ಸೆಟಪ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಬನ್ನಿ. ಇವಾಗ ನಂದು ವ್ಲಾಗಿಂಗ್ ಸೆಟಪ್ ನೋಡ್ತಾ ಇದ್ದೀರಾ ನೀವು. ಮುಂದ್ಗಡೆ ನಾನು Insta360 X3 ಮೌಂಟ್ ಮಾಡಿದ್ದೀನಿ. ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಇದೆ. ಸೊ ನಾನು ಬ್ಲಾಗ್ ಮಾಡ್ತಾ ಇರೋದು DJI Action 5 Pro. ಸೊ ಅದನ್ನು ನಾನು DJI ಮೈಕ್ ಮಿನಿಗೆ ಕನೆಕ್ಟ್ ಮಾಡಿದ್ದೀನಿ ಒಳಗಡೆ. ಸೊ ಮೈಕ್ರೋಫೋನ್ ಬಂದುಬಿಟ್ಟು ಹೆಲ್ಮೆಟ್ ಒಳಗಡೆ ಟಕ್ಕಿನ್ ಮಾಡ್ಕೊಂಡಿದ್ದೀನಿ. ಸೊ ಡೈರೆಕ್ಟ್ ನನ್ನ ಬಾಯಿ ಹತ್ರನೇ ಇದೆ. ಸೊ ಗೇನ್ ಬಂದುಬಿಟ್ಟು -8ಗೆ ಇಟ್ಟಿದ್ದೀನಿ. ಸೊ ಆಡಿಯೋ ಹೇಗೆ ಕೇಳಿಸ್ತಾ ಇದೆ ನೋಡಿ. ಇದರಲ್ಲಿ ಲೋ ಕಟ್ ಫಿಲ್ಟರ್ ಅಂತಲೂ ಬರುತ್ತೆ. ಅದನ್ನು ಆ ಆಪ್ಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ಈಗ ಉಸಿರಾಡೋದು ಅದು ಇದು ಸ್ಮಾಲ್ ಹಿಸ್ಸಿಂಗ್ ನಾಯ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಓ ಬಿಸಿಲು ಜೋರಾಗಿ ಆಯ್ತು ಗುರು. ನಾನು ND16 ಹಾಕೊಂಬರ್ಬೇಕಾಗಿತ್ತು. ND8 ಫಿಲ್ಟ್ರ್ ಹಾಕಿದ್ದೀನಿ. ಪರವಾಗಿಲ್ಲ ಬನ್ನಿ, ಯಾಕಂದರೆ ಸಿಕ್ಕಾಪಟ್ಟೆ ಮೋಡ ಆಯಿತು ಇವತ್ತು. ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಲೈಟಾಗಿ ಮೋಡ ಆಯಿತು. ಸೊ ಹಾಗಾಗಿ ಲೈಟಾಗಿರಲಿ ಅಂತ ಅಂದ್ಬಿಟ್ಟು ND8 ಫಿಲ್ಟ್ರ್ ಹಾಕಿದ್ದೀನಿ ನಾನು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಅಂದರೆ, ಮಾಡ್ರೇಟಾಗಿ ಬಿಸಿಲಿತ್ತು, ನಾರ್ಮಲ್ ಸನ್ನಿಡೆ ಅಂತ ಅಂದರೆ ND16 ಯೂಸ್ ಮಾಡಿ. ಸಿಕ್ಕಾಪಟ್ಟೆ ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಲ್ಲ ಅಂತ ಅಂದರೆ ND32 ಯೂಸ್ ಮಾಡಿ. ಎಕ್ಸ್ಪೋಜರ್ ವ್ಯಾಲ್ಯೂ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನೀವು ND ಫಿಲ್ಟರ್ಸ್ ಯೂಸ್ ಮಾಡಬೇಕಂತಂದರೆ ಇದರಲ್ಲಿ ಒಂದೊಂದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಈಗ ನೀವೇನಾದರೂ ಈಗ ನಾನು ಕರೆಂಟ್ಲಿ ನನ್ನ ಸೆಟ್ಟಿಂಗ್ಸ್ ಹೇಳ್ತೀನಿ ನೋಡಿ. ನಾನು 4K 30 FPS ಅಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಶಟರ್ ಸ್ಪೀಡ್ನ ನಾನು 1/60 ಇಟ್ಕೊಂಡಿದ್ದೀನಿ. ಈಗ 30 ಫ್ರೇಮ್ಸ್ ಅಂತ ಅಂದರೆ ಅದರ ಡಬಲ್ 60. ಸೊ 1/60. ಸೊ ನೀವೇನಾದ್ರು 25 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸೊ 1/50 ಆಗುತ್ತೆ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಮ್ಯಾನ್ಯುವಲ್ ಸೆಟ್ಟಿಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಡಿಲಾಗ್ ಎಮ್ಮಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಕಲರ್ ಪ್ರೊಫೈಲು. ಸೊ ಇದನ್ನು ನಾನು ಕಲರ್ ಗ್ರೇಡಿಂಗ್ ಮಾಡ್ಕೊಬೋದು ನಾನು ಪೋಸ್ಟ್ ಪ್ರೊಡಕ್ಷನಲ್ಲಿ. ಸೊ ಲಟ್ಸ್ ಅಂತ ಬರುತ್ತೆ ನಿಮಗೆ. DJI ಇದೆ ಸ್ಪೆಸಿಫಿಕ್ ಲಟ್ಸ್ ಬರುತ್ತೆ. ಅದನ್ನು ಕೂಡ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅದು ಬಿಟ್ಟರೆ ಎಕ್ಸ್ಪೋಜರು 0 ಇದೆ. ISO ಬಂದುಬಿಟ್ಟು 100 to 800 ರೇಂಜಿಗೆ ಇಟ್ಕೊಂಡಿದ್ದೀನಿ. ಸೊ ಅಬೌವ್ 800 ಹೋಗಲ್ಲ. ಈಗ ನಂದು 800 ಲಾಕ್ ಆಗಿದೆ. ಸೊ ವೈಟ್ ಬ್ಯಾಲೆನ್ಸ್ ಬಂದುಬಿಟ್ಟು ಆಟೋ ವೈಟ್ ಬ್ಯಾಲೆನ್ಸಿಗೆ ಇಟ್ಕೊಂಡಿದ್ದೀನಿ. ಸೊ ಆಡಿಯೋ ಹೆಂಗೆ ಕೇಳಿಸ್ತಾ ಇದೆ ಮೈಕ್ದು ಅದನ್ನು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಕಂಪ್ಲೀಟು ವೈರ್ಲೆಸ್ ಸಿಸ್ಟಮ್ ಗುರು ಇದು. ನೀವು ಆರಾಮಾಗಿ ಸೆಟಪ್ ಹಾಕೊಂಡು ಮಳೆಲೂ ಓಡಿಸಿ ಮಾನ್ಸೂನ್ ರೈಡ್ ಮಾಡೋರಿಗೆ ಇದಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಯಾವುದು ಮೈಕ್ ಅಡಾಪ್ಟ್ರು ಮತ್ತು ವೈರು ಗೀರು ಏನೂ ಇರಲ್ವಲ್ಲ. ವೈರ್ಲೆಸ್ ಸಿಸ್ಟಮ್ಮು DJI ಅವ್ರದ್ದು ಇದೊಂದು ಬೆಸ್ಟ್ ಗುರು. DJI ಇದು. ನಾನು GoPro ಯೂಸ್ ಮಾಡ್ತಾಯಿದ್ದೆ ಭಾಳ ದಿವಸ. GoPro ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಯೂಸ್ ಮಾಡಿದ್ದೀನಿ. ಬಟ್ DJI ಎಲ್ಲ ನೆಕ್ಸ್ಟ್ ಕ್ವಾಲಿಟಿ ಐತೆ ಗುರು. ಬನ್ನಿ. ಆ್ಯಂಡ್ ಆಲ್ಸೋ ಕ್ಲಾರಿಟಿ ಮತ್ತು ಕ್ವಾಲಿಟಿ ಹೆಂಗೆ ಬರ್ತಾ ಇದೆ ND ಫಿಲ್ಟರ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಅದರದ್ದು ಏನು ಅನಿಸುತ್ತೆ ನಿಮ್ಗೆ ಅದನ್ನು ಕಮೆಂಟ್ ಕೂಡ ಮಾಡಿ ತಿಳಿಸಿ. ನೀವು ನೋಡ್ಬೋದು ಆ ಕಡೆ ಈ ಕಡೆ ಕಂಪ್ಲೀಟ್ಲಿ ಮೋಷನ್ ಬ್ಲರ್ ಬರುತ್ತೆ ನಿಮಗೆ. ಮಧ್ಯದ ಮಾತ್ರ ನೀಟಾಗಿ ಕಾಣಿಸುತ್ತೆ, ಬಟ್ ಆ ಕಡೆ ಈ ಕಡೆ ಕಂಪ್ಲೀಟಾಗಿ ಮೋಷನ್ ಬ್ಲರ್ ಬರುತ್ತೆ.
ನೀಟಾಗಿ ಕ್ಲಾಂಪ್ ಮಾಡಿದ್ದೀನಿ ಇದನ್ನು, ಎಲ್ಲೂ ಬಿದೋಗ್ದಿದ್ರೆ ಸಾಕಿದು. ಎಲ್ಲ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಗೇರ್ಸು ಗುರು ಇದೆಲ್ಲ. ಅದು DJಗಿಂತ ಇದು Insta360 ಸಿಕ್ಕಾಬಟ್ಟೆ ಕಾಸ್ಟ್ಲಿ. ನಾನು ಅವಾಗ ಮೋಟ್ರ್ ಸೈಕಲ್ ಕಿಟ್ ತೊಗೊಂಡಿದ್ದು ಆವಾಗಲೇ ಕಂಪ್ಲೀಟು ಕ್ಯಾಮ್ರಾ ಮತ್ತು ಇದು ಎಲ್ಲ ಸೇರಿಸಿ ಸುಮಾರು ಒಂದು 65,000 ರೂಪಾಯಿ ಆಗಿತ್ತು. ಫೋರ್ಮ್ಯಾಟಿಕ್ ಮರ್ಸಿಡೀಸು. ಸೊ ಅಷ್ಟು ಫ್ರೆಂಡ್ಸ್, ಇದಾಗಿತ್ತು ಒಂದು ಸ್ಮಾಲ್ ವಿಡಿಯೋ ಆಫ್ ಮೈ ಮೋಟೋ ವ್ಲಾಗಿಂಗ್ ಸೆಟಪ್ ಇನ್ 2026. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಆಲ್ಸೋ ನಾನು ಈಗ ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಈ ಅಡಾಪ್ಟರ್ ಯೂಸ್ ಮಾಡ್ತಾ ಇಲ್ಲ. ಸೊ ನೀವು ಯಾರಾದರೂ DJI ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ DJI Osmo Action 3 ಆರ್ Osmo Action 4 ಇಲ್ಲ 5 Pro ಯೂಸ್ ಮಾಡ್ತಾಯಿದ್ರೆ ಈಗ ಹೊಸದು 6ಗೂ ಈ ಅಡಾಪ್ಟರ್ ಯೂಸ್ ಆಗುತ್ತೆ. ಇದು ಒಂಥರ DJIದು ಪ್ರೊಪ್ರೇಟ್ರಿ ಅಡಾಪ್ಟರ್ ಇದು. ಸೊ ಈ ಅಡಾಪ್ಟರ್ನ ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ ನಿಮಗೆ. ಯಾರು DJI ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋರು ನೀವೇನಾದರೂ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂತಿದ್ರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ ತಿಳಿಸಿ. ಸೊ ಅವರಿಗೆ ನಾನು ಈ ಅಡಾಪ್ಟರು ಗಿವ್ ಅವೇ ಕೊಡ್ತೀನಿ. ಯಾಕಂದರೆ ಈ ಅಡಾಪ್ಟ್ರು ಈಗೆಲ್ಲೂ ಸಿಗ್ತಾ ಇಲ್ಲ ಇದು. ಸೊ ನಾನು ತೊಗೊಂಡಾಗಲೇ ಇದು ತರಿಸಿದಾಗಲೇ ಆಲ್ಮೋಸ್ಟ್ ಸುಮಾರು ಒಂದು 5,500 6,000 ರೂಪಾಯಿ ಇತ್ತು ಇದಾವೆ ಜಸ್ಟ್ ಈ ಅಡಾಪ್ಟರ್ಗೆ ಗುರು. ಅಷ್ಟೊಂದು ಬೇಡಿಕೆ ಇದೆ ಇದಕ್ಕೆ. ಸೊ ನೀವೇನಾದ್ರು ಈಗ ಆಡಿಯೋ ಮೈಕ್ ಸಿಸ್ಟಮ್, ಈಗ ನನಗಿದೆಲ್ಲ ಏನು ಯೂಸ್ ಇಲ್ಲ. ಇದು ಸೋನಿದು ECM LV1 ಇದೆ. ಇದು ನನ್ನ ಹತ್ರ ವೆರಿ ಹೈ ಕ್ವಾಲಿಟಿ ಮೈಕ್ರೋಫೋನು. ಇದನ್ನು ಕೂಡ ಗಿವ್ ಅವೇ ಮಾಡ್ತೀನಿ. ಸೊ ಅಡಾಪ್ಟರ್ ಕೂಡ ಗಿವ್ ಅವೇ ಮಾಡ್ತೀನಿ, ದಯವಿಟ್ಟು ನೋಡಿ. ಓನ್ಲಿ ಫಾರ್ DJI ಸಿಸ್ಟಮ್ಸ್ಗೆ. ಸೊ ಇದು ನನಗೆ Insta360ಗೆ ಇದು ನನಗೆ ಬೇಕಾಗುತ್ತೆ, ಇದನ್ನು ನಾನೇ ಇಟ್ಕೊತೀನಿ. ಸೊ ಇದೆರಡು ಸದ್ಯಕ್ಕೆ ನನಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು DJI ಮೈಕ್ ಮಿನಿ ಯೂಸ್ ಮಾಡ್ತಾ ಇರೋದ್ರಿಂದ. ಸೊ ಇದೆರಡನ್ನೂ ಗಿವ್ ಅವೇ ಮಾಡ್ತೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ಕಮೆಂಟ್ ಕೂಡ ಮಾಡಿ ತಿಳಿಸಿ. ಸಿಗೋಣ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್.